ಐ ವಿ ಎಫ್ ಮಾಡಿಸ್ಕೋತಾ ಇದ್ದೀವಿ, ಅದ್ರ ಸಕ್ಸಸ್ ರೇಟ್ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, 100% ಮಾಡ್ಕೋಬೋದಾ? ಸೊ ಹೀಗೆ ಕೆಲವರೆಲ್ಲ ಫಸ್ಟ್ ಟೈಮೇ ನಮ್ಗೆ ಆಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ಕಡೆಯಿಂದ ಏನು ಮಾಡ್ಬೋದು ಸಕ್ಸಸ್ ರೇಟ್ ಇಂಪ್ರೂವ್ ಮಾಡಲಿಕ್ಕೆ? ಫಸ್ಟು ಐ ವಿ ಎಫ್ ಅಲ್ಲಿ ಒಳ್ಳೆ ಲ್ಯಾಬ್ ಸೆಲೆಕ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹತ್ರ ಹೋಗಿ ಅದೆಲ್ಲ ಮಾಡಿರ್ತೀರಾ. ಎಂಬ್ರಿಯೋ ಟ್ರಾನ್ಸ್ಫರ್ ಐ ವಿ ಎಫ್ ಸ್ಟಾರ್ಟ್ ಮಾಡಿಸ್ಕೊಳ್ಳೋಕೆ ಮುಂಚೆ ಅಥವಾ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಕೆ ಮುಂಚೆ ನಿಮ್ಮ ಡಾಕ್ಟರ್ಸ್ ಎಷ್ಟೊಂದು ಅಡ್ವೈಸ್ ಕೊಟ್ಟಿರ್ತಾರೆ. ಈ ಥರ ಡಯಟಲ್ಲಿರಿ, ಈ ಮೆಡಿಕೇಶನ್ಸ್ ತಗೊಳ್ಳಿ, ನಿಮ್ದು ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾರೆ, ನಿಮ್ದು ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಹಾಗೆ ನಿಮ್ಮದು ಯೂಟ್ರಸ್ ಒಳಗೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಅದರ್ ಅಸೋಸಿಯೇಟೆಡ್ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆಯಾ, ಎಲ್ಲವನ್ನು ಒಂದು ಕಂಟ್ರೋಲ್ ಮಾಡಿಕೊಂಡು ಇಂಪ್ರೂವ್ ಮಾಡಿಕೊಂಡು ನಿಮಗೆ ಒಂದು ಐ ವಿ ಎಫ್ನ ಮಾಡುವಂಥದ್ದು. ಸೊ ಇಷ್ಟೆಲ್ಲ ಆದ ನಂತರ ನೀವೇನು ಮಾಡಬೇಕು? ನಿಮ್ಮ ಕಡೆಯಿಂದ ನ್ಯೂಟ್ರಿಷಿಯಸ್ ಡಯಟ್ ತೊಗೋಬೇಕು, ಆನ್ ಟೈಮ್ ತೊಗೊಳ್ಬೇಕು, ಸ್ಟ್ರೆಸ್ ತೊಗೊಳ್ಬಾರ್ದು. ನೀವು ವರ್ಕಿಂಗ್ ಇರ್ಬೋದು, ನಾನ್ ವರ್ಕಿಂಗ್ ಇರ್ಬೋದು. ವರ್ಕಿಂಗ್ ಕ್ಲಾಸ್ಗೆ ಬೇರೆ ಥರ ಸ್ಟ್ರೆಸ್ಸು, ನಾನ್ ವರ್ಕಿಂಗ್ ಅವ್ರಿಗೆ ಬೇರೆ ಥರ ಸ್ಟ್ರೆಸ್ ಇರುತ್ತೆ. ವರ್ಕಿಂಗ್ ಅವ್ರಿಗೆ ಅವ್ರು ವರ್ಕಲ್ಲೇ ಇರ್ತಾರೆ. ಸ್ಟ್ರೆಸ್ ಅಂತಂದರೆ ಅವ್ರದ್ದು ಆಕ್ಯುಪೇಷನ್ ಬಿಟ್ಟು ಅವ್ರು ಬೇರೆ ನೋಡ್ತಾ ಇರಲ್ಲ, ಮೆಡಿಸಿನ್ಸ್ ಮಿಸ್ ಮಾಡಿಬಿಟ್ಟಿರ್ತಾರೆ, ಊಟ ಮಿಸ್ ಮಾಡಿರ್ತಾರೆ, ನಿದ್ದೆ ಸರಿಗೆ ಮಾಡ್ತಾ ಇರಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟು. ಸರಿಯಾಗಿ ಊಟ ಮಾಡೋದು, ಸರಿಯಾಗಿ ನಿದ್ದೆ ಮಾಡುವಂಥದ್ದು, ಸ್ಟ್ರೆಸ್ ಇಲ್ಲದೆ ಕೆಲಸ ಮಾಡುವಂಥದ್ದು. ಸೊ ಕೆಲಸ ಮಾಡಬೇಡಿ ಅಂತ ಹೇಳಲ್ಲ, ನಿಮ್ಮದು ಕಂಟಿನ್ಯೂ ಮಾಡಿ ವರ್ಕ್ನ, ಬಟ್ ಸ್ಟ್ರೆಸ್ ತೊಗೊಳ್ಬೇಡಿ. ಕೆಲ್ಸಕ್ಕೆ ಹೋಗದೆ ಇರೋರು ಏನು ಮಾಡ್ತಾರೆ, ಫುಲ್ ಡೇ ಮಲ್ಕೊಳ್ಳಿ ಅಂತ ಮನೇಲಿ ಮಲಗಿಸ್ಬಿಡ್ತಾರೆ. ಅವ್ರಿಗೆ ಯೋಚನೆ ಗೂಗಲ್ ಮಾಡ್ತಾರೆ ಏನಾಗ್ತಾ ಇರುತ್ತೆ. ಒಂದು 10 days ಬಿಟ್ಟು ಬನ್ನಿ ಅಂದರೆ ಆಗಲೇ 10 times ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಅವರು. ಹಾಗೆ ಎವ್ರಿ ಮಿನಿಟ್ ಕೌಂಟ್ ಮಾಡೋದು, ಎವ್ರಿ ಡೇ ಕೌಂಟ್ ಮಾಡೋದು, ಅದು ಕೂಡ ಸ್ಟ್ರೆಸ್ ಅವ್ರಿಗೆ. ಅವರು ಬೆಡ್ ರೆಸ್ಟಲ್ಲಿ ಇದ್ದೀವಿ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಸ್ಟ್ರೆಸ್ ಹೇಗೆ ಅಫೆಕ್ಟ್ ಮಾಡುತ್ತೆ ನಮಗೆ ಅನ್ವಾಂಟೆಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಬ್ರೈನಿಂದ. ನಮಗೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ನ ಅದು ಆಂಟಗನೈಸ್ ಮಾಡುತ್ತೆ. ಮತ್ತೇನು ಮಾಡುತ್ತೆ? ಸೊ ಸ್ಟ್ರೆಸ್ನಿಂದ ನೀವು ಗಾಬರಿ ಆಗಿಬಿಟ್ರೆ, ನಿಮ್ಗೆ ಸಡನ್ನಾಗಿ ಪ್ಯಾನಿಕ್ ಆಗಿಬಿಡ್ತೀರ. ಏನಾಯಿತು, ನನಗೆ ಸ್ವಲ್ಪ ಎಲ್ಲೋ ಹೊಟ್ಟೆ ನೋವ್ತಾ ಇದೆ, ಚುಚ್ಚಿದಂಗೆ ಆಗ್ತಾ ಇದೆ, ಪೀರಿಯಡ್ಸ್ ಆಗಿಬಿಡ್ತೀನ ಅಂತ. ಅವಾಗ ನಿಮ್ಮದು ಹಾರ್ಟ್ ಬೀಟು ಹೇಗೆ ಹೊಡ್ಕೊಳ್ಳೋದು ಕೇಳಿಸುತ್ತೋ, ಅದು ಯೂಟ್ರೈನ್ ಮಸಲ್ ಕೂಡ ಹಾಗೇ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಚೆನ್ನಾಗಿದ್ರೂ ಕೂಡ ಎಂಬ್ರಿಯೋ ಚೆನ್ನಾಗಿದ್ರೂ ಪ್ರೆಗ್ನೆನ್ಸಿ, ನಾವಾಗೇ ಅದನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಸೊ ಇಂಪಾರ್ಟೆಂಟ್ ಬೇಸಿಕ್ ಥಿಂಗ್ಸು: ಚೆನ್ನಾಗಿ ಊಟ ಮಾಡಿ, ಸ್ಟ್ರೆಸ್ ತೊಗೊಳ್ಬೇಡಿ, ಮಲ್ಕೊಳ್ಳಿ. ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಇದೆಲ್ಲನೂ ಡಾಕ್ಟರ್ಗೆ ಬಿಟ್ಬಿಡಿ. ಪಾಸಿಟಿವ್ ಆದರೆ ಏನು ಮಾಡಬೇಕು, ನೆಗೆಟಿವ್ ಆದರೆ ಏನು ಮಾಡಬೇಕು, ಅದನ್ನೆಲ್ಲ ನಿಮ್ಮ ಡಾಕ್ಟರ್ ನೋಡ್ಕೋತಾರೆ. ನೀವು ಹೆಚ್ಚು ಚಿಂತೆ ಮಾಡಿದಷ್ಟು ಅದಕ್ಕೆ ನಿಮಗೇನೆ ಅಫೆಕ್ಟ್ ಆಗುವಂಥದ್ದು. ಸೊ ಹಾಗಾಗಿ ನೀವು ಐ ವಿ ಎಫ್ ಮಾಡಿಸ್ಕೊಂಡ ನಂತರ ಕರೆಕ್ಟಾಗಿ ಇದು 3ನ್ನ ಮಾಡಿ, ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್, ಇಂಜೆಕ್ಷನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ. ನಿಮ್ಮ ಡಾಕ್ಟರ್ ಹತ್ರ ಟೈಮ್ಗೆ ಕನ್ಸಲ್ಟ್ ಮಾಡಿ ಫಾಲೋ ಅಪ್ ಮಾಡಿ.